ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ದೊಡ್ಡಪತ್ರೆ ತಂಬುಳಿ ಮಾಡೋದು ಹೇಗೆ ಅಂತ. ಸೊ ಅದಕ್ಕಿಂತ ಮುಂಚೆ ಇದರಲ್ಲಿ ಇರುವಂತಹ ಒಂದೆರಡು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ, ಎಲ್ಲನೂ ಸ್ಕಿಪ್ ಮಾಡ್ದೇನೆ. ಸೊ ಹಾಗೆಯೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಹೆಲ್ತ್ ಇನ್ಫಾರ್ಮೇಷನ್ನು ಕೂಡ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಮನೆಯಲ್ಲಿ ಬೆಳೆದಂತಹ ಈ ಒಂದು ಗಿಡ ಏನಿದೆ ಅಂದರೆ ತುಂಬಾ ಔಷಧಿ ಇರುವಂತಹ ಗಿಡವನ್ನು ನಾನು ಅಂದರೆ ಗಿಡದ ಎಲೆಗಳನ್ನು ಉಪಯೋಗಿಸಿಕೊಂಡು ನಾನಿಲ್ಲಿ ತಂಬುಳಿಯನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಪ್ಪ ನಮಗೆ ಯೂಸ್ಫುಲ್ ಆಗುತ್ತೆ ಇದನ್ನು ತಿನ್ನೋದು ಅಂತ ಹೇಳಿದ್ರೆ, ಸೊ ಇದನ್ನು ಮುಂಚೆ ಎಲ್ಲ ಹೇಗೆ ಯೂಸ್ ಮಾಡ್ತಿದ್ರು ಅಂತಂದರೆ ಇದನ್ನು ಒಂದು ಟ್ರೆಡಿಷ್ನಲ್ ಮೆಡಿಸಿನ್ ಅಂತಲೇ ಯೂಸ್ ಮಾಡ್ತಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಏನಾದರೂ ರೆಸ್ಪಿರೇಟರಿ ಇಶ್ಯೂಸ್ ಏನಾದರೂ ಆದರೆ, ಹಾಗೆಯೇ ಸ್ಕಿನ್ ಹೆಲ್ತ್ಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅಂತ ಹೇಳಿದ್ರೆ, ನಮಗೇನಾದರೂ ಹುಳು ಏನಾದರೂ ಕಚ್ಚಿದರೆ ಇನ್ಸೈಟ್ ಬೈಟ್ಸ್ ಅಂತ ಹೇಳ್ತೀವಲ್ಲ, ಸೊ ಅದೇನಾದರೂ ಕಚ್ಚಿದರೆ ಇದನ್ನು ತಿನ್ನೋದ್ರಿಂದ ನಮಗೆ ರೆಡ್ನೆಸ್ ಏನಿದೆ ಅದು ಮತ್ತು ಇಚ್ಚಿಂಗ್ ಏನಿದೆ ಅದೆಲ್ಲವನ್ನು ಕೂಡ ಇದು ಕಡಿಮೆ ಮಾಡ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇರುವಂತಹ ಆ್ಯಂಟಿ ಇಂಪ್ಲಿಮೆಂಟರಿ ಹಾಗೂ ಆ್ಯಂಟಿ ಮೈಕ್ರೋಬಿಯಲ್ ಅಂತ ಏನಿದೆ ಅದು ಇದನ್ನು ಕಡಿಮೆ ಮಾಡ್ತಿತ್ತು. ಹಾಗೆ ಅಲರ್ಜಿಯನ್ನು ಕೂಡ ಇದನ್ನು ವಾಸಿ ಅಂದರೆ ಗುಣಪಡಿಸ್ತಿತ್ತು. ಇನ್ನೊಂದು ಬಂದು ಇದು ನಮ್ಮ ಇಮ್ಯುನಿಟಿಯನ್ನು ಕೂಡ ಇದು ಬೂಸ್ಟನ್ನು ಮಾಡುತ್ತೆ, ಅಂದರೆ ಸಪೋರ್ಟನ್ನು ಮಾಡುತ್ತೆ. ಸೊ ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಇನ್ಫೆಕ್ಷನ್ ಆಗದೆ ಇರೋ ಥರ ಕೂಡ ಇದು ಫೈಟ್ ಮಾಡುತ್ತೆ. ಸೊ ಚಿಕ್ಕ ಮಕ್ಕಳಿಗೆ ಕೋಲ್ಡು ಕಾಫು ಏನಾದರೂ ಆದರೆ ಇವಾಗಲೂ ಕೂಡ ದೊಡ್ಡಪತ್ರೆಯ ಒಂದೆರಡು ಎಲೆಗಳನ್ನು ಬಿಸಿ ನೀರಲ್ಲಿ ಕಾಯಿಸಿ ಅದು ಸ್ವಲ್ಪ ತಣ್ಣಗಾದ ಮೇಲೆ ಅದರಲ್ಲಿ ಎಲೆಯಲ್ಲಿರುವಂತಹ ರಸವನ್ನು ತೆಗೆದು ಕಷಾಯ ರೂಪದಲ್ಲಿ ಕುಡಿಸ್ತಾರೆ. ಸೊ ಇದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಕಫ ಏನಿದೆ ಕೋಲ್ಡು ಅದೆಲ್ಲವೂ ಕೂಡ ಹೋಗುತ್ತೆ. ಸೊ ಇನ್ನೇನು ಅಂತ ಹೇಳಿದ್ರೆ ಇದನ್ನು ಕೆಲವೊಮ್ಮೆ ತುಂಬ ಹೆಡ್ಡೇಕ್ ಇರುತ್ತಲ್ಲ, ಅವರು ಯೂಸ್ ಮಾಡೋದ್ರಿಂದ ಹೆಡ್ಡೇಕ್ ಕೂಡ ರಿಲೀಫ್ ಆಗುತ್ತೆ, ಅಂದರೆ ತಲೆನೋವು. ಮತ್ತು ಇದರಲ್ಲಿ ನಾವು ಇನ್ನು ಜೀರ್ಣಕ್ರಿಯೆಗೆ ಹೇಳೋದಾದರೆ ಸಂಬಂಧಪಟ್ಟಂತಹ ಗ್ಯಾಸ್ ಏನಿದೆ ಅಂತ ಹೇಳಿದ್ರೆ ಬ್ಲೋಟಿಂಗ್ ಆಗೋದು, ಹೊಟ್ಟೆ ಉಬ್ಬರ ಆಗೋದು, ಡೈಜೆಷನ್ ಆಗದೆ ಇರೋದು, ಆಮೇಲೆ ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕು ಅಂತ ಅನಿಸೋದು, ಅಂದರೆ ತಿಂದ ತಕ್ಷಣ ವಾಶ್ರೂಮ್ಗೆ ಹೋಗಬೇಕು ಅಂತ ಅನಿಸುತ್ತಲ್ಲ, ಸೊ ಅದು, ಹಾಗೆಯೇ ಡಯೇರಿಯಾ, ಚಿಕ್ಕ ಪುಟ್ಟ ಇನ್ಫೆಕ್ಷನ್ ಏನಿರುತ್ತೆ ಅದು ಎಲ್ಲವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆಯೇ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇದು ಈ ಒಂದು ಔಷಧಿ ತುಂಬಾ ಬೆನಿಫಿಟ್ ಇರುವಂತಹದ್ದು. ಇದರಲ್ಲಿ ವಿಟಮಿನ್ ಸಿ ಹಾಗೆ ವಿಟಮಿನ್ ಎ ಮತ್ತು ಕ್ಯಾಲ್ಶಿಯಂ ಹಾಗೆ ಐರನ್ ಕೂಡ ತುಂಬಾ ಇರುತ್ತೆ. ಸೊ ಇದನ್ನು ತಿನ್ನೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಕಿಡ್ನಿ, ಮೇಯ್ನಾಗಿ ಬಂದು ನಮ್ಮ ಕಿಡ್ನಿ, ಇದರಲ್ಲಿ ಡೈರೆಟಿಕ್ಸ್ ಅಂದರೆ ವಾಟರ್ ಕಂಟೆಂಟ್ ಇರೋದ್ರಿಂದ ಇದು ನಮ್ಮ ಕಿಡ್ನಿಗೆ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು, ಅಂದರೆ ಸಪೋರ್ಟ್ ಮಾಡುತ್ತೆ. ಮತ್ತು ಬಂದು ಇದನ್ನು ಬ್ಯಾಲೆನ್ಸ್ ಪಿತ್ತ ಅಂತ ಹೇಳಿ ಕರೀತಾರೆ ಆಯುರ್ವೇದದಲ್ಲಿ. ಏನಪ್ಪ ಅಂತ ಹೇಳಿದರೆ ಹೀಟ್ ಇಂಬ್ಯಾಲೆನ್ಸನ್ನು ಮಾಡುತ್ತೆ ಇದು ಬಾಡಿಯಲ್ಲಿ ಅಂತ ಹೇಳಿಬಿಟ್ಟು ಇದನ್ನು ಸೇವಿಸ್ತಾರೆ. ಸೊ ಇನ್ನು ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆಯಲ್ಲಿರುವಂತಹ ಹುಳುಗಳು ಏನಿದೆ ಅಂತ ಹೇಳ್ತೀವಲ್ಲ ನಾವು, ವಾಮ್ಸ್ ಅಂತ, ಅದು ಹೋಗಬೇಕು ಅಂತಂದ್ರೂ ಕೂಡ ಈ ಎಲೆಗಳನ್ನು ಬಿಸಿ ಮಾಡಿ, ಸೊ ಇದರಲ್ಲಿ ಇರುವಂತಹ ರಸವನ್ನು ತೆಗೆದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಕುಡಿಸ್ತಾರೆ. ಅದರಿಂದನೂ ಕೂಡ ಹುಳುಗಳು ಕಡಿಮೆ ಆಗುತ್ತವೆ. ಇನ್ನು ನಾವಿದನ್ನು ತಿನ್ನೋದ್ರಿಂದ ನಮ್ಮ ಹೇರ್ ಕೂಡ ತುಂಬ ಚೆನ್ನಾಗೇ ಬೆಳೆಯುತ್ತೆ. ನಮಗೆ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಇದನ್ನು ಕೂಡ ತಿನ್ನೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗೆಯೇ ಇದನ್ನು ನಾವು ತಿನ್ನೋದ್ರಿಂದ ಡೆಂಟಲ್ ಹೆಲ್ತ್, ಅಂದರೆ ನಮ್ಮ ಹಲ್ಲುಗಳು ತುಂಬ ಆರೋಗ್ಯವಾಗಿರುತ್ತೆ. ಮತ್ತು ಕ್ಯಾವಿಟಿ ಆಗೋದು ಕೂಡ ಇದರಿಂದ ನಾವು ತಡಿಬೋದು. ಸೊ ಇಷ್ಟೊಂದು ಬೆನಿಫಿಟ್ ಇರುವಂತಹ ದೊಡ್ಡಪತ್ರೆಯ ಎಲೆಗಳನ್ನು ತಿನ್ನದೇ ಇರಲಿಕ್ಕೆ ಆಗುತ್ತಾ? ಸೊ ನೋಡಿದ್ರಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನೆಲ್ಲ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಆದಷ್ಟು ಶೇರನ್ನು ಮಾಡಿ. ಮತ್ತು
ಇದಕ್ಕೆ ನಾವು ಲಾಸ್ಟಾಗಿ ಒಂದು ಒಗ್ಗರಣೆಯನ್ನು ಕೂಡ ಕೊಟ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಸಾಸಿವೆ, ಹಾಗೆಯೇ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಹಾಗೆ ಉದ್ದಿನಕಾಳು ಮತ್ತು ಹೆಸರುಬೇಳೆ ಇದೆಲ್ಲವನ್ನು ಹಾಕ್ಕೊಂಡು ಒಂದೆರಡು ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಫ್ರೈ ಆದಮೇಲೆ ನಾವು ಮಾಡಿಟ್ಕೊಂಡಂತಹ ಈ ಒಂದು ರೆಸಿಪಿಗೆ ಸೇರಿಸ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನೀವು ಮನೆಯಲ್ಲಿ ಮಾಡಿ ನೋಡಿ, ಇದರಿಂದ ಆಗುವಂತಹ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಿದ್ದೀನಿ. ಯಾರ ಮನೆಯಲ್ಲಿ ಚಿಕ್ಕ ಮಗು ಇದೆ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದ್ಸಲ ಮನೆಯಲ್ಲಿ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್.